ನೋಡಿ ಇಲ್ಲೇ ಕೊಟ್ಟಿದೀವಲ್ಲ, ಎಲ್ಲ ಭಾಗ್ಯಗಳು ಇಲ್ಲೇ ಇದಾವೆ. ನಿಮ್ಗೆ ಏನ್ ಬೇಕು ಕೇಳ್ಬೋದು ನೀವು, ನಿಮ್ಗೆ ಏನ್ ಬೇಕಾದ್ರೆ ಡೈರೆಕ್ಟ್ ಆಗಿ ಕನೆಕ್ಷನ್ ಅಲ್ಲಿ ಇರ್ಬೋದು. ನಿಮ್ ಡಿಮ್ಯಾಂಡ್ ಏನಿದೆಯೋ ಅದಕ್ಕೆ ಕರೆಕ್ಟಾಗಿ ಕೆಲಸ ಮಾಡೋನ್ ತಗೊಳ್ಳೋದೇ ಈ ಸಿಸ್ಟಮ್. ಅರ್ಥ ಆಯ್ತಾ? ನೀವು ಕಂಟಿನ್ಯೂಸ್ ಆಗಿ 5 ವರ್ಷ ಕನೆಕ್ಷನ್ ಅಲ್ಲಿ ಇರುವಂತ ಒಂದು ಸಿಸ್ಟಮ್ ಇದು ಆಸ್ಪಿರೆಂಟ್ ಜೊತೆ. ಅದು ಬರೀ ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ, ಆಮೇಲೆ ಎಲೆಕ್ಷನ್ ಗೆದ್ರ ಮೇಲೆ ಅವ್ರು ಸಿಗಲ್ಲ ಅಥವಾ ಕನೆಕ್ಟ್ ಮಾಡಕ್ ಆಗಲ್ಲ. ಆ ಥರ ಎಲ್ಲ ಇದ್ದಾಗ ಇನ್ನೊಂದು ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ, ಎಲ್ಲ ಎಷ್ಟೊಂದು ರಿಫಾರ್ಮ್ಸ್ ಆಗಿದೆ, ಬರ್ತಾ ಇದೆ, ಒಂದು ಯಾವ್ದೋ ಟೈಪ್ ರೈಟರ್ ಇದ್ದಿದ್ದ ಕಾಲದಲ್ಲಿ ಕಂಪ್ಯೂಟರ್ ಬಂತು, ಕಂಪ್ಯೂಟರ್ ಆದ್ಮೇಲೆ ಇನ್ನೊಂದು ಬಂತು, ಎಲ್ಲ ಇದರಲ್ಲೂ ರಿಫಾರ್ಮ್ಸ್ ಆಗ್ತಾ ಇದೆ. ಹಂಗೆ ಪಾಲಿಟಿಕ್ಸ್ ಅಲ್ಲಿ ರಿಫಾರ್ಮ್ಸ್ ಆಗ್ಬೇಕೋ ಇಲ್ವೋ? ಆಗ್ಬೇಕು ತಾನೆ. ಆ ಥರ ಒಂದು ಪ್ರಯತ್ನ ಅಷ್ಟೇ ಇದು. ನೋಡೋಣ, ನಾಳೆ ಇದು ಜನರ ಮೇಲೆ ಡಿಪೆಂಡೆಂಟ್ ಆಗುತ್ತೆ. ಏನ್ ಗುರುವೆ? ಅಲ್ಲ, ಅದನ್ನ ನೀವೇ ಇಲ್ಲಿ ಚೆಕ್ ಮಾಡ್ಕೊಬಹುದು. ನೀವೇ ವೋಟರ್ ಆಗಿ ಎಂಟರ್ ಆಗಿ ನೀವೇ ಮಾಡಿ ನೀವೇ ಇಲ್ಲಿ ಚೆಕ್ ಮಾಡ್ಕೊಳ್ಳೋ ವ್ಯವಸ್ಥೆ ಇದು. ಇಲ್ಲಿ ಏನು ನಾವು ಕಂಟ್ರೋಲ್ ಇಟ್ಟಿಲ್ಲ, ಓಪನ್ ಇದು ಆಕ್ಚುಲಿ. ನಾವು ಒಳಗಡೆ ಏನೋ ಮ್ಯಾನ್ಪ್ಲೇಟ್ ಮಾಡೋಂಥದ್ದು ಏನೂ ಇರೋದಿಲ್ಲ ಇದನ್ನ. ಓಕೆನಾ? ನಿಮ್ಮ ಕೈಲಿರುತ್ತೆ. ನಾವು ಯಾವ ಏನ್ರಿ ಅದು, ನಾವು ಯಾವ ಇದು ಇಟ್ಕೊಳ್ಳಲ್ಲ, ಡಾಟಾಗಳು ಇಟ್ಕೊಳ್ಳಲ್ಲ, ಯಾವ ಫೋನ್ ನಂಬರ್ ಇಟ್ಕೊಳ್ಳಲ್ಲ, ಯಾವ ಫೋಟೋನು ಇಟ್ಕೊಳ್ಳಲ್ಲ, ಯಾವುದು ಇಟ್ಕೊಳ್ಳಲ್ಲ. ಅಲ್ಲಲ್ಲ, ಅದೇ ಹೇಳಿದ್ ನೋಡಿ. ಇಲ್ಲಿ ನಾವು ನೋಡಿ, ಇಲ್ಲಿ ನೀವು ಅದನ್ನ ಓಪನ್ ಮಾಡಿದ್ರೆ ಪ್ರೈವಸಿ ಪಾಲಿಸಿ ಇದೆ, ಎಲ್ಲ ಕೆಳಗಡೆ ಇದೆ ನೋಡಿ. ಅದನ್ನ ಫುಲ್ ಲೀಗಲ್ ಆಗಿ ಏನೇನ್ ಬೇಕೋ ಪ್ರತಿಯೊಂದು ಮಾಡಿದೀವಿ. ಓಪನ್ ಆಗಿರುತ್ತೆ ಇದು. ನೀವು ಬೇಕಾದ್ರೆ ಇಲ್ಲಿ ಇಂಟ್ರಾಕ್ಟ್ ಸಜೆಷನ್ ಮಾಡ್ಬೋದು, ಮೇಲ್ಗಳು ಹಾಕ್ಬೋದು, ಪ್ರತಿಯೊಂದು ನಿಮ್ ಕೈಲಿರುವಂತದ್ದು ಇದು. ಆ ತರ ಮಾಡಕ್ಕೆ ನಾನು ಇದನ್ನ ಮಾಡೋದೇ ಬೇಕಾಗಿಲ್ಲ ಅಲ್ವಾ? ಪಾರ್ಟಿ ಇದೆ, ಪಾರ್ಟಿ ನಾನು ಕೊಡ್ತೀನಿ ಅಂತ ಬಿ ಫಾರಂ ಕೊಡ್ತೀನಿ ಅಂತ ನಿಮ್ಮನ್ನೇ ಕರಿಬೋದಾಗಿತ್ತು. ಹಾ, ಒಬ್ರು ಪ್ರಯತ್ನ ಪಡೋಕೆ ನಾನು ಪಡ್ತಾ ಇದ್ದೀನಿ. ಅಲ್ಲ, ಅಷ್ಟೇ ಅಲ್ಲಿಗೆ ಎಂಡಾಗ್ಬಿಡುತ್ತೆ ಅಷ್ಟೇ ಅದು. ಅಲ್ಲ, ನನಗನ್ನಿಸ್ತಿರೋದು ಮುಂದೆ ಮುಂದೆ ಪರಿಸ್ಥಿತಿ ಹೋಗ್ತಾ ಹೋಗ್ತಾ ಇದಕ್ಕೆ ಬರಲೇಬೇಕಾಗತ್ತೆ ಅನ್ನಿಸ್ತಾ ಇದೆ ನನಗೆ. ಯಾಕಂದ್ರೆ ಇನ್ನು ಮುಂದೆ ಹಂಗೆ ಆಗಲ್ಲ. 50 ಕೋಟಿ ಹಾಕ್ತೀನಿ, 100 ಕೋಟಿ ಹಾಕ್ತೀನಿ, ಎಲೆಕ್ಷನ್ ಗೆಲ್ತೀನಿ, ಅಲ್ಲಿಂದ ದುಡ್ಡು ತೆಗಿತೀನಿ, ಇಲ್ಲಿಂದ ದುಡ್ಡು ತೆಗಿತೀನಿ, ಹಂಗ್ ಮಾಡ್ತೀನಿ, ಅದಾಗಲ್ಲ. ಇನ್ನು ಮುಂದೆ ನಾವು ಬೇಸಿಕ್ ಬರಲೇಬೇಕು, ಸತ್ಯಕ್ಕೆ ಬರಲೇಬೇಕು. ಅದಾಗತ್ತೆ ಅನ್ಸತ್ತೆ ನನಗೇನ. ಆ ಹೋಪ್ಸ್ ಇಂದ ಮಾಡಿದ್ದೀನಿ ಅಷ್ಟೇ. ಅದಿರುತ್ತೆ, ಇಲ್ಲಿ ಓಪನ್ ಆಗ್ಬಿಡುತ್ತೆ ಅದು. ಹಂಗಲ್ಲ ಇವ್ರೆ, ಅದು ಎಲೆಕ್ಷನ್ ಸಿಸ್ಟಮ್ ಅಲ್ಲಿ ಇರೋದು. ಇಲ್ಲಿ ಓಪನ್ ಮಾಡ್ತಿದ್ದಂಗೆ ಅಲ್ಲಿ ಯಾರು ಏನು, ಯಾವ ಗ್ರೂಪ್, ಲೇಡೀಸ್ ನಿಲ್ಬೇಕಾ, ಜೆಂಟ್ಸ್ ನಿಲ್ಬೇಕಾ, ಯಾವ ಕ್ಯಾಟಗರಿ ನಿಲ್ಬೇಕೆಲ್ಲ ಅದೇ ಓಪನ್ ಆಗ್ಬಿಡುತ್ತೆ. ಅದಕ್ಕೆ ಕರೆಕ್ಟಾಗಿ ಎಲೆಕ್ಷನ್ ನಿಂತ್ಕೊಂತಾರೆ ಅಷ್ಟೇ. ಅವಕ್ಕೆ ತಕ್ಕಂತೆ ನೀವೇನ್ ಬೇಕಾದ್ರೆ ಯೋಚನೆ ಮಾಡೋದು. ಅಲ್ಲ, ಇಲ್ಲಿ ಏನ್ ಗೊತ್ತಾ, ಇಲ್ಲಿ ಅಮಿಷ ಒಡ್ಡಿ ಮಾಡಿ ನನ್ನ ಹತ್ರ ಬರಂಗಿದ್ರೆ ಅಮಿಷ ಮಾಡೋರು ಇಲ್ಲಿ. ಉಪೇಂದ್ರ ಟಿಕೆಟ್ ಕೊಡ್ತಾರೆ ಇದ್ರ ಮೇಲೆ ಅನ್ನಂಗಿದ್ರೆ, ಇಲ್ಲ ಆತರ ಇಲ್ವೇ ಇಲ್ಲ. ಅಲ್ಲ, ರೇಟಿಂಗ್ ಕೊಡಿಸ್ಕೊಂಡ್ರು ವೋಟ್ ಹಾಕ್ಬೇಕಲ್ಲ ಅವರು. ಇದು ಯಾರ ಸಿಸ್ಟಮ್ ಅಲ್ಲಿ ಇಲ್ದೇ ಇರೋದು ಇದು. ಇಲ್ಲಿ ನಾನು 100 ಜನ ಕರ್ಕೊಂಡ್ಬಂದು ನಾನು ನಂಬರ್ 1 ಅಂತ ಮಾಡ್ಕೊಂಡ್ರು, 100 ಜನ ವೋಟ್ ಹಾಕ್ಬೇಕಲ್ಲ ಅಲ್ಲಿ ಹೋಗಿ. ಅರ್ಥ ಆಯ್ತಾ? ಟಿಕೆಟ್ಗೋಸ್ಕರ ಹಂಗೆ ಮಾಡ್ಬೋದಾಗಿತ್ತು, ಇವಾಗ ಅದಿಲ್ವೇ ಇಲ್ಲ. ಏನ್ ಹೇಳಿ, ಇದೇ ಸಿಸ್ಟಮ್ ಅಲ್ಲೇ ಗೊತ್ತಾಗುತ್ತೆ. ಇಲ್ಲಿ 100 ಅಲ್ಲ 500 ಜನ ಕರ್ಕೊಂಬಂದು ಸೇರಿಸ್ಕೊಳ್ಳಿ, ಅವ್ರನ್ನೂ ಸ್ವಲ್ಪ ಪರಿವರ್ತನೆ ಮಾಡ್ಲಿ ಅಂತ. ಅಲ್ಲ, ನೋಡೋಣ. ನಾನು ಹೇಳಿದ್ನಲ್ಲ, ಇವಾಗ ನಾನೊಂದು ಪ್ರಯತ್ನ ಪಟ್ಟಿದ್ದೀನಿ. ಏನ್ ಆಗತ್ತೆ ಅಂತ ನಾನು ನೆಗೆಟಿವ್ ಯೋಚನೆ ಮಾಡಿ ಕೂತ್ಕೊಂಡ್ರೆ ಇದು ಮಾಡೋಕ್ಕಾಗಲ್ಲ. ಏನಿವ್ರೆ, ಇದು ಒಂದು ತಿಂಗಳು ಯೋಚನೆ ಮಾಡಿ ಡಿಸ್ಕಸ್ ಮಾಡಿ ಇದು ಹಿಂಗಿದ್ರೆ ಚೆನ್ನಾಗಿರುತ್ತೆ. ಸೋ ಮಚ್ ಆಫ್ ಬ್ರೈನ್ ಸ್ಟಾರ್ಮಿಂಗ್ ಹ್ಯಾಪಂಡ್ ಹಿಯರ್ ಆಕ್ಚುಲಿ. ತುಂಬಾ ಯೋಚನೆ ಮಾಡಿದೀವಿ, ಆದಷ್ಟು ಇದನ್ನ ಸೆಕ್ಯೂರ್ ಮಾಡಿದೀವಿ. ಅದ್ರ ಮೇಲೆ ಗೊತ್ತಿಲ್ಲ, ಅದು ಇದೆಯಲ್ಲ ಅಲ್ಲಿ ಹಾಕ್ಬಿಡ್ತೀವಿ. ಏನೇನು ಯಾವ್ಯಾವ ಎಲೆಕ್ಷನ್ ಯಾವ ವಯೋಮಿತಿ ಇದೆಯೋ ಅದು ರಿಫ್ಲೆಕ್ಟ್ ಆಗಿ ತೋರಿಸ್ಬಿಡುತ್ತೆ. ಅದು ನೀವು ಹೋಗಿ ಅಪ್ಲಿಕೆಂಟ್ ಆಗ್ತಿರ್ಬೇಕಾರೆ, ನೀವು ಆಸ್ಪಿರೆಂಟ್ ಆಗ್ಬೇಕಂದ್ರೆ ಅದು ತೋರಿಸ್ಬಿಡುತ್ತೆ.
ನಿಜ ಹೇಳ, ನೀವು ನಿಜ ಹೇಳಿದ್ರೆ ನಂಬಲ್ಲ. ಇದು ಯಾವುದು ನಾನು ಮಾಡ್ತೀನಿ ಅನ್ನಿಸ್ತಾ ಇಲ್ಲ ನನಗೆ. ಏನೋ ಒಂದು ಪುಷ್ ಮಾಡ್ತಾ ಇದ್ದೀನಿ ಅಷ್ಟೇ. ಏನು ಅಂತ ನೀವು ಕೇಳಿದ್ರೆ ನನ್ನಲ್ಲೇ ಆನ್ಸರ್ ಇಲ್ಲ. ಗೊತ್ತಿಲ್ಲ ನನಗೆ ಏನಕ್ಕೆ ಇದು ಮಾಡ್ತಿದ್ಯಾ, ಏನಕ್ಕೆ ಎಲ್ಲರೂ ಕೇಳ್ತಾರೆ ಏನೋ ಆಗ್ಬೋದು, ಏನೋ ಒಂದು ಅಟ್ಲೀಸ್ಟ್ ಈ ಒಂದು ವಿಚಾರನಾರ ಬಿಟ್ಟು ಹೋಗೋ ಥರ ಆಗತ್ತಲ್ವಾ. ಅಟ್ಲೀಸ್ಟ್ ಮುಂದಿನ ಫ್ಯೂಚರ್ಗಾರ ಇಲ್ಲ ಹಿಂಗೆ ಬರಬೇಕು ಅನ್ಸತ್ತಲ್ವಾ. ನಾನು ಫಸ್ಟ್ ಕೇಳ್ತಿರೋದೇನು ಗೊತ್ತಾ ನಿಮ್ಮನ್ನೆಲ್ಲ, ಇದ್ರಲ್ಲಿ ಏನಾರ ಇದಿದ್ಯಾ ಅಂತ, ನಾವು ಮಾಡಿರೋ ಫಾರ್ಮೇಟ್ ಕರೆಕ್ಟ್ ಆಗಿದೆಯಾ ಅಂತ. ಮೊದಲನೇ ಅದು ಏನಾಗುತ್ತೆ ಅನ್ನೋದು ನಮ್ಮ ಕೈಲಿಲ್ಲ. ನಾಳೆ ಮತ್ತೆ ಇದಾಗ್ಬೋದು. ಅದೇ ನಿರಂತರವಾದಂಥ ಒಂದು ಇದೇ ಬದಲಾವಣೆ ಆಕ್ಚುಲಿ. ಮತ್ತೆ ಅದನ್ನ ಕರೆಕ್ಟ್ ಮಾಡ್ಕೊಂಡು ಹೋಗ್ತಾನೆ ಇರ್ತೀವಿ. ಒಂದ್ ಕಡೆ ಸ್ಟಾಗ್ನೆಂಟ್ ಆಗ್ಬಾರ್ದು ಯಾವುದೇ ಆದ್ರೂ ಕೂಡ. ಅಲ್ಲ, ಇವಾಗ ಅದೇ ಹೇಳಿದ್ದು, ಇವಾಗ ನನ್ನ ಪಕ್ಷ ಅಂತ ಇದ್ದಿದ್ದಕ್ಕೆ ಅದೆಲ್ಲ ಇತ್ತು. ಇವಾಗ ಇದಲ್ವೇ ಅಲ್ಲ. ಇವಾಗ ಇದು ನಿಮ್ ಕೈಲಿರೋ ಪಕ್ಷ. ನೀವು ಯಾವಾಗ ಡೌನ್ಲೋಡ್ ಮಾಡ್ತೀರೋ ಅದು ನಿಮ್ ಪಕ್ಷ ಆಗ್ಬಿಡುತ್ತೆ. ನೀವಲ್ಲಿ ವೋಟರ್ ಆಗ್ತೀರಾ, ನೀವು ಆಸ್ಪಿರೆಂಟ್ ಕನೆಕ್ಟ್ ಮಾಡ್ತೀರಾ. ಅರ್ಥ ಆಯ್ತಾ? ನಾನೇನಕ್ಕೆ ಸಿಗ್ಬೇಕು ಅಂತ ನನಗೆ ಅರ್ಥ ಆಗ್ತಿಲ್ಲ. ಲೀಡರ್ ನೀವೇ. ನಾವು ಫಸ್ಟ್ ಓಪನಿಂಗ್ ಪೇಜ್ ಹಾಕ್ರಿ. ನೋಡಿ ಅಲ್ಲಿ ಓಪನಿಂಗ್ ಪೇಜಲ್ಲಿ ನೋಡಿ, ಇದೇನು ಹೇಳಿ, ಕಿರೀಟ. ನೀವು ಎಂಟರ್ ಆದ್ರೆ ನೀವು ರಾಜನ್ ತರ ಎಂಟರ್ ಆಗ್ಬೇಕು. ಇಲ್ಲಿ ಆಗ್ತೀರಾ? ಎಸ್ ಅನ್ನಿ. ದಟ್ಸ್ ಗುಡ್. ಏನೋ ಹೇಳಕ್ಕಾಗಲ್ಲ. ಅದು ನಿಮ್ಮ ಅಭಿಪ್ರಾಯದಲ್ಲಿ ಹಂಗಿರ್ಬೋದು. ಅದು ಕೋಮಲ್ ನಾನಲ್ಲ ಇರೋದು. ಮೋಸ್ಟ್ಲಿ ಅದನ್ನ ನೋಡ್ತಿರೋ ನೀವಿರ್ಬೋದು. ಕ್ಲಾರಿಟಿ ಇದ್ಮೇಲೆ ಕೋಮ ಇಲ್ವೇ ಇಲ್ಲ. ಕ್ಲಾರಿಟಿ ಇಲ್ದ್ರೆ ಕೋಮದಲ್ಲಿ ಮಲಗಿರೋದು. ಹೇಳಿ, ಎಷ್ಟು ನಾಯಕರನ್ನ ಹುಟ್ಟಾಕಿದ್ದೀರಾ ಅಂತ ಯೋಚನೆ ಮಾಡ್ತಿದ್ದೀರಾ? ನಾನು ಯಾವಾಗ ನಾಯಕ ಆಗ್ತೀನಿ ಅಂತ ಯಾವ ವೋಟರ್ ಯೋಚನೆ ಮಾಡ್ತಾ ಇಲ್ಲ. ಸಾವಿರಾರು ಜನ ನೋಡಿ, ಎಷ್ಟೋ ಜನ ಬಂದಿದೆ. ತೋರಿಸ್ಲ ನಿಮ್ಗೆ, ಯಾವುದೋ ಆಟೋ ಮೇಲೆ ಪ್ರಜಾಕೆ ಅಂತ ತಗೊಂಡು ಹೋಗ್ತಾ ಇರ್ತಾನೆ. ನನಗೋನಿಗೆ ಸಂಬಂಧನೇ ಇಲ್ಲ, ಯಾವುದೋ ವಿಡಿಯೋ ಮಾಡಿರ್ತಾನೆ. ಎಷ್ಟೋ ಜನಕ್ಕೆ ಹೋಗಿದೆ ಇದು. ಯಾವಾಗಲೂ ಒಂದೇನೋ ಒಂದು ರೆವಲ್ಯೂಷನ್ ಸ್ಟಾರ್ಟ್ ಆಗ್ಬೇಕಾದ್ರೆ ಸಣ್ಣದಾಗ್ಲೇ ಸ್ಟಾರ್ಟ್ ಆಗೋದು. ಏನ್ ಹೇಳಿ, ಒಂದೇ ರೀತಿ ದೊಡ್ಡದಾಗ ಆಗ್ಬಿಡಲ್ಲ. ಆಮೇಲೆ ಈ ತರ ವಿಷಯಗಳು ಕೇಳಿ 70 ವರ್ಷ ರಾಜಕೀಯ ವ್ಯವಸ್ಥೆ ನೋಡಿ ನಾವು ಹೆಂಗಾಗ್ಬಿಟ್ಟಿದೀವಿ ಅಂದ್ರೆ, ನಾನು ಹೇಳಿದ ನನಗೆ ಯಾರೋ ಒಬ್ಬ ಬೇಕು, ನನಗೆ ಯಾರೋ ಒಬ್ಬ ಬಂದು ನನ್ನ ಜೀವನ ಬಗೆಹರಿಸ್ಬೇಕು. ಇದೇ ಪ್ರಾಬ್ಲಮ್ ಆಗಿರೋದು. ನಾವ್ ಹೇಳ್ತಿರೋದು ಹಂಗಲ್ಲ ನೋಡಪ್ಪ. ಚಿಕ್ಕ ಲೆವೆಲ್ ಅಲ್ಲಿ ಹೇಳ್ತಿರೋದು. ಏನ್ ಹೇಳಿ, ಒಂದು ಗ್ರಾಮ ಪಂಚಾಯತಿ, ಒಂದು ಕಾರ್ಪೊರೇಷನ್ ಲೆವೆಲ್ ಅಲ್ಲಿ ಯಂಗ್ಸ್ಟರ್ಸ್ ಒಂದಾಗ್ಬೋದು, ಇಲ್ಲಿ ಸೇರ್ಕೊಬಹುದು. ಕರೆಕ್ಟ್ ಆಗಲ್ಲ ಅಂತ ಹೇಳಿ ನೋಡೋಣ. ನನಗೆ ಒಪ್ಸಿದೆ. ಅದು ಯಾವುದೋ ಒಂದು ಕತೆ ಹೇಳಿದೀವಲ್ಲ, ಎಲ್ಲ ಬರ ಬಂದ್ಬಿಟ್ಟಿತ್ತಂತೆ. ಎಲ್ಲ ಡಿಸ್ಕಸ್ ಮಾಡಕ್ 1 ವರ್ಷ ಬಿಟ್ಟು ಎಲ್ಲ ಸೇರೋದಂತೆ. ಒಬ್ಬ ಕೊಡೆ ಇಟ್ಕೊಂಡು ಬಂದಿದ್ದಂತಲ್ಲಿ, ಅವತ್ ಮಳೆ ಬರ್ಬೋದು ಅಂತ. ಆತರ ನನ್ನ ಅನ್ಕೊಳ್ಳಿ, ಪರವಾಗಿಲ್ಲ ಅಂತ. ಆತರ ಅಲ್ಲ, ಚುನಾವಣೆ ಬಂದಾಗ್ಲೇ ನೀವೆಲ್ಲ ಹೊರಗಡೆ ನೋಡೋದು. ನಿಮ್ಮ ಅಭ್ಯರ್ಥಿಗಳನ್ನ ನೀವು ಎದುರುಗಡೆ ನೋಡೋದು. ನಿಮ್ಮ ಮನೆ ಹತ್ರ ಬರೋ ಚುನಾವಣೆ ಬಂದಾಗ್ಲೇ. ಅಲ್ಲ ಕೇಳ್ತೀನಿ ಕೇಳಿ. ಆ ಪಾರ್ಟಿ ಎಲೆಕ್ಷನ್ನೇ ಅದು ಮೈನ್ ರೀಸನ್. ಏನಕ್ಕೆ ಹೇಳಿ ಎಲೆಕ್ಷನ್ ಯಾಕೆ ಇಟ್ಟಿದ್ದಾರೆ ಹೇಳಿ? ಅವಾಗ ಎಲೆಕ್ಷನ್ ಅನ್ನೋದು ಏನಕ್ಕಿದೆ ಹೇಳಿ ಹೋಗ್ಲಿ. ಅಟ್ಲೀಸ್ಟ್ ನಾನು ಸೆಲೆಕ್ಟ್ ಮಾಡೋದಕ್ಕೆ ನಾನು ಇನ್ವಾಲ್ವ್ ಆಗಬೇಕು. ಅವ್ನು ಹೆಂಗ್ ವರ್ಕ್ ಮಾಡ್ತಾನೆ ತಿಳ್ಕೊಬೇಕು. ಅವ್ನ ಅಭ್ಯರ್ಥಿ ಒಳ್ಳೆಯವನ ಕೆಟ್ಟವನ ತಿಳ್ಕೊಬೇಕು. ಇವಾಗ ಹಂಗಲ್ಲ, ನಾನು ಪಕ್ಷ ಇದೆ ಅನ್ಕೊಳ್ಳಿ, ನಾನು ಯಾರಿಗೆ ಕೊಟ್ಟರು ನೀವು ಓಟ್ ಹಾಕ್ತೀರಾ ನನ್ನ ನಂಬಿಟ್ಟು ಅಲ್ವಾ? ಅದಾಗಬಾರ್ದಲ್ಲ ಇವರೇ. ಇದಕ್ಕಿನ್ನ ಒಬ್ರು ಫ್ರೀ ಬೀಸ್ ಯಾರು ಕೊಡಲ್ಲ. ಪಾರ್ಟಿನೇ ಫ್ರೀ ಬೀಸ್ ಮಾಡ್ಬಿಟ್ಟಿದ್ದೀನಿ ನಾನು. ಪಾರ್ಟಿನೇ ನಿಮ್ ಕೈ ಕೊಟ್ಬಿಟ್ಟಿದ್ದೀನಿ. ಹೇಳಿ, ನಾನು ಗೆದ್ರೆ ನಿಮ್ಗೆ ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ ಹೇಳ್ತಿಲ್ಲ. ಪಾರ್ಟಿನೇ ನಿಮ್ ಕೈ ಕೊಟ್ಬಿಟ್ಟಿದ್ದೀನಿ. ಇದಕ್ಕಿನ್ನ ದೊಡ್ಡ ಫ್ರೀ ಬೀಸ್ ಯಾರ ಕೊಡಕ್ ಸಾಧ್ಯನಾ? ರಾಜಕೀಯ ನಡೀತಿರೋದು ಅಲ್ಲಲ್ಲ, ರಾಜಕೀಯ ಹಂಗೆ ನಡೀತಾ ಇರ್ಲಿ. ನಿಮ್ಗದು ಇಷ್ಟ ಆದ್ರೆ ನೀವು ಅಲ್ಲೇ ಇರಿ. ನಾನು ಯಾರನ್ನೂ ಬಲವಂತ ಮಾಡ್ತಿಲ್ಲ, ಓಕೆನಾ? ರಾಜಕೀಯ ಇಷ್ಟ ಆದ್ರೆ, ಕೆಲವು ಪಕ್ಷಗಳು ಇಷ್ಟ ಆದ್ರೆ
ನಿಮ್ಗೆ ಅವ್ರ ಸಿದ್ಧಾಂತ ಇಷ್ಟ ಆದ್ರೆ ನಾನು ಯಾರು ಇಲ್ಲ ಅಂತ ಹೇಳೋದಕ್ಕೆ, ನಂದೊಂದು ಬೇರೆ ಒಂದು ಹೇಳ್ತಾ ಇದ್ದೀನಿ ಅಷ್ಟೇ. ಅಲ್ಲ, ಒಂದ್ ಹೇಳ್ತೀನಿ ಕೇಳಿ, ನಾನು ಅದಕ್ಕೆ ಇಂಡಿಪೆಂಡೆಂಟ್, ಸ್ವತಂತ್ರ ಅಂತ ಯಾಕೆ ಹಾಕಿದ್ದೀನಿ ಅಂದ್ರೆ, ಸ್ವತಂತ್ರವಾಗಿ ನೀವು ಯೋಚನೆ ಮಾಡೋರಿಗೆ ಮಾತ್ರ ಇದು. ನಾನು ಕಮೆಂಟ್ಸ್ ನೋಡಿ ನನ್ನ ಅಭಿಪ್ರಾಯ ಬದಲಾಕೊಂತೀನಿ ಅಂದ್ರೆ ನಾನು ಡಿಪೆಂಡೆಂಟ್. ಅರ್ಥ ಆಯ್ತಾ? ನನ್ನ ಕೇಳ್ತಾರೆ, ಸರ್ ನಿಮ್ಮ ಅಭಿಪ್ರಾಯ ಏನು ಸರ್ ಅದ್ರ ಬಗ್ಗೆ ಅಂತ. ಏನಪ್ಪ ನಿನಗೆ ಅಭಿಪ್ರಾಯ ಇಲ್ವಾ ಅಂತ ನಾನು ಕೇಳಿದ್ದೀನಿ. ನನ್ನ ಅಭಿಪ್ರಾಯಕ್ಕೂ ನನ್ನ ಪರ್ಸನಲ್ ಅಭಿಪ್ರಾಯ ಇದೆ. ನನ್ನ ಅಭಿಪ್ರಾಯ ನಿನ್ ಮೇಲೆ ಯಾಕೆ ಹಾಕ್ಲಿ? ಅದನ್ನ ಕರೆಕ್ಟ್ ಅಲ್ವಾ? ಅಲ್ಲಲ್ಲ, ಕರೆಕ್ಟ್ ಹೇಳಿ. ಇಲ್ಲಿ ಬಂದ್ಬಿಟ್ರೆ ಮೋಸ್ಟ್ಲಿ ನನ್ನ ಪ್ರಕಾರ ಇಲ್ಲಿ ಬಂದ್ಬಿಟ್ರೆ ಅವನೇ ಚೇಂಜ್ ಆಗ್ಬೋದು, ಇಲ್ಲ ವೋಟರ್ಸ್ ಅವ್ನು ಚೇಂಜ್ ಆಗಕ್ಕೆ ಬಿಡಲ್ಲ. ಎರಡೇ ದಾರಿ ಇರೋದು, ಆ ಎರಡು ದಾರಿ ಇಲ್ಲಿದೆ ಅಷ್ಟೇ. ಖಂಡಿತ ಜನಕ್ಕೆ ಶಕ್ತಿ ಇಲ್ಲ ಅಂತೀರಾ ನೀವು? ಅಲ್ಲ, ಒಂದು ಆಶ್ಚರ್ಯ ಅನ್ಸಿದ್ದು, ಇದು ಡೆಮಾಕ್ರೆಟಿಕ್ ದೇಶ ತಾನೆ? ಅಲ್ಲ, ಪ್ರಜಾಪ್ರಭುತ್ವ ದೇಶನ ಇದು ಇಲ್ವಾ ಹೇಳ್ಬಿಡಿ ಫಸ್ಟ್. ಅದು ಡೌಟ್ ಇದೆಯಾ ಯಾರಿಗಾರ? ಇವರೇ ಡೌಟ್ ಇದೆಯಾ? ಇದು ಪ್ರಜಾಪ್ರಭುತ್ವ ತಾನೆ? ವೋಟಿಂಗ್ ಇದೆ ತಾನೆ? ಆದ್ರೂ ಒಂದು ವಿಚಿತ್ರ ಅಭಿಪ್ರಾಯ, ನೋಟಾಗಿ ಹಾಕ್ತಿವಿ ಸರ್ ಅಂತ. ಬಹಳ ಬುದ್ಧಿವಂತರು, ನೋಟಾಗಿ ಹಾಕ್ತಿವಿ ಅಂತ. ನೋಟಾಗಿ ಹಾಕಿದ್ರೆ ಏನಾರ ವರ್ಕೌಟ್ ಆಗಿರ ಹಾಕಿ. ನೋಟಾಗಿ ಏನ್ ಹೇಳಿ? ನೋಟಾಗಿ ಹಾಕಿದ್ರೆ ಮೋರ್ ದೆನ್ 50% ನೋಟಾಗಿ ವೋಟ್ ಬಿದ್ರೆ ಅಲ್ಲಿ ನಿಂತಿರೋರೆಲ್ಲ ಕೊಟ್ಟೋಗ್ಬಿಡ್ಬೇಕು. ಅರ್ಥ ಆಯ್ತಾ? ಅನರ್ಹರಾಗಬೇಕು. ಆಕ್ಚುಲಿ ಕರೆಕ್ಟ್ ಅಲ್ಲ ಇವರೇ? ಅದು ಇದೆಯಾ ಕಾನೂನಲ್ಲಿ? ಇಲ್ಲ ತಾನೆ? ಅವ್ ನೋಟಾಗಿ ಹಾಕಿ ಏನ್ ಪ್ರಯೋಜನ? ನೋಟಾಗಿ ಹಾಕ್ಬಿಟ್ಟು ಇಂಡೈರೆಕ್ಟ್ ನಾವೇನ್ ಹೇಳ್ತಿದೀವಿ ಅಂದ್ರೆ ನಮಗೆ ಡೆಮಾಕ್ರಸಿ ಬೇಡ ಅಂತಿದೀವಿ. ಅದು ಮಾಡ್ಕೊಬಾರ್ದು. ನಮಗೆ ರೈಟ್ಸ್ ಇರಬೇಕು ಜನಗಳಿಗೆ, ಅಲ್ವಾ? ಅದೇ ಕೇಳಿ, ಅದು ನಿಮ್ಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಇದಾಯ್ತು, ನೆಕ್ಸ್ಟ್ ಮತ್ತಿಂದ ಎಲೆಕ್ಷನ್ ನಿಲ್ಬೇಕು, ಮತ್ತೆ ಬೇರೆಯವ್ರು ನಿಲ್ಬೇಕು, ಆ ಎಲ್ಲ ಕಾರಣಗಳಿಂದ ಅವರು ನೆಕ್ಸ್ಟ್ ಯಾರು ಬಂದಿರ್ತಾರೋ ಅವರೇ ಎಲಿಜಿಬಲ್ ಅಂತ ಮಾಡಿದ್ದಾರೆ. ಎಲ್ಲರೂ ಅನರ್ಹರಾಗಬೇಕು. ನನ್ನ ಆಫ್ ದಿ ಎಬೋ ಅಂದ್ರೆ ಇವ್ರು ಯಾರು ಬೇಡ ಅಂತ. ಬಟ್ ಅದಿಲ್ಲ, ಯಾಕಂದ್ರೆ ಅದು ಆಗಲ್ಲ. ಬಿಕಾಸ್ ಆಫ್ ಪ್ರೆಸೆಂಟ್ ಸಿನಾರಿಯಲ್. ಅಲ್ಲ ಅವರೇ, ನಿಮಗೆ ಚೆನ್ನಾಗಿ ಗೊತ್ತಿರೋದು ಹೇಳಿ. ನಾನು ಹೊರಟಿಲ್ಲಮ್ಮ, ಎಲ್ರೂ ಮಾಡ್ಬೋದು ಸೇರ್ಕೊಂಡ್ರಿ ಅಂತ ಹೇಳ್ತಿರೋದು. ನೀವು ಮಾಡ್ತೀರಾ ಅಂತ ನನಗೆ ನಂಬಿಕೆ ಇರೋದು. ನೀವು ನನ್ನ ಕೈಗೆ ತೋರಿಸ್ರೆ ನಾನು ನಿಮ್ ಕಡೆ ತೋರಿಸ್ತೀನಿ. ಓಕೆನಾ? ಅದ್ರ ಕ್ಲೈಮ್ಯಾಕ್ಸ್ ಅಲ್ಲಿ ಹಿಂಗೆ ತೋರಿಸಿರೋದು. ಅಲ್ಲ ನೋಡಿ, ಇಲ್ಲಿವಾಗ ಈ ಜಾಗ ಇದೆಯಲ್ಲ, ನಾನ್ ಬೇಕಾದ್ರೆ ನಿಲ್ಬೋದು. ಯಾಕೆ? ಇಲ್ಲ, ಇದು ಪಾರ್ಟಿ ಸಿಸ್ಟಮೇ ಅಲ್ಲ. ಇಲ್ಲಿ ಜನಗಳು ಸೇರ್ತಾರೆ. ಅಲ್ಲ, ಅದು ಬಿಡಿ, ಇದನ್ನ ನಾನು ಹೇಳ್ತಾ ಇರೋದು. ಇದ್ರ ಬಗ್ಗೆ ಮಾತಾಡೋಣ ಆಮೇಲೆ. ನಾನು ನಿಲ್ಲೋದು ನನ್ನ ಪಾರ್ಟಿ, ಅದು ಸೆಕೆಂಡ್ರಿ. ಭಯ ಇದ್ದಿದ್ರೆ ಇಷ್ಟೆಲ್ಲ ಮಾಡ್ತಿದ್ನ ನಾನು. ಅಲ್ಲ, ಸ್ಪರ್ಧೆ ನನಗಾದಾಗ ನಾನು ಮಾಡ್ತೀನಿ, ನಾನು ಇಲ್ಲ ಅಂತ ಹೇಳಿಲ್ಲಲ್ಲ. ನೋಡೋಣ, ನನಗೂ ಆ ಟೈಮ್ ಸಿಗ್ಬೇಕು. ಕೇಳಿ ಒಂದ್ ನಿಮಿಷ, ನಾನು ಫ್ರೀ ಆಗ್ಬೇಕಲ್ವಾ? ವರ್ಕರ್ ತರ ವರ್ಕ್ ಮಾಡ್ಬೇಕಲ್ವಾ? ನಿಮ್ಮನ್ನೆಲ್ಲ ಕಾಂಟ್ಯಾಕ್ಟ್ ಮಾಡ್ಬೇಕು, ನಿಮ್ಮ ಅಭಿಪ್ರಾಯ ತಗೊಬೇಕು. ನಾನು SOP ತರ ವರ್ಕ್ ಮಾಡ್ಬೇಕು. ಆ ಎಲಿಜಿಬಿಲಿಟಿ ನನಗಿದೆ, ನೋಡ್ಕೊಂಡು ನಾನು ಎಂಟರ್ ಆಗ್ತೀನಿ. ತಪ್ಪೇನಿಲ್ಲ, ಯಾರು ಬೇಕಾದ್ರೂ ಎಂಟರ್ ಆಗ್ಬೋದು ಇಲ್ಲಿ. ನೋಡಿ, ಇನ್ನೂ ಆ ನಾಯಕ ಪರವಶರಾಗಿರೋರು ನೀವು. ತಗೊಳ್ಳಿ ಅಂತಾನೆ. ನೋಡಿ, ಇಲ್ಲಿ ಕಿರೀಟ ಇನ್ನೊಂದ್ಸತಿ ಹಾಕ್ರಿ. ಕಿರೀಟ ಅದು ತೆಗಿಬೇಡ್ರಿ ರೀ. ನೋಡಿ, ಇಲ್ಲಿ ಹೌದು. ನಾನು ಹಿಂದೆ ನಿಂತ್ಕೊಂತೀನಿ. ನೀವು ಗೆದ್ದಾಗ ನಾನು ಹಿಂದೆ ನಿಂತ್ಕೊಂತೀನಿ. ಹೇಳಿ, ಕೊನೆಯದಾಗಿ ಹೇಳ್ತೀನಿ. ನನಗಿಷ್ಟೇ ಕೇಳಿ, ಒಂದ್ ನಿಮಿಷ, ನಾನು ಹೇಳೋದು ಇಷ್ಟೇ. ನಮಸ್ಕಾರ. ಹೇಳಿ ಗುರುವೆ.
ಅಲ್ಲ ಏನಾಯ್ತು ಅಂದ್ರೆ ಮತ್ತೆ ನನ್ನ ಪಾರ್ಟಿ ಉಪೇಂದ್ರ ಅದಕ್ಕೆ ಅಂಟಾಕೊಂಡೇ ಇತ್ತಲ್ಲಿ. ಏನ್ ಹೇಳಿ, ಅದರಿಂದ ಹೊರಗೆ ಬರೋದು ಹೆಂಗೆ ಅಂತ ಯೋಚನೆ ಮಾಡಿ ನಿಜವಾದ ಒಂದು ಪಾರ್ಟಿ ಜನರ ಕೈಲಿ ಕೊಡುವಂತ ಒಂದು ಪಾರ್ಟಿ ಮಾಡಕ್ ಸಾಧ್ಯನಾ ಅಂತ ಯೋಚನೆ ಮಾಡಿದಾಗ ಈ ಐಡಿಯಾ ಬಂದಿದ್ದು ನನಗೆ. ನಾನು ಅಲ್ಲ ಅಲ್ಲಲ್ಲ ಗೊತ್ತಾಯ್ತು. ಅದ್ ಏನ್ ಗೊತ್ತಾ, ನೀವು ರಾಜಕೀಯದಲ್ಲೇ ಮಾತಾಡಿದ್ರೆ ನಾನು ಪ್ರಜಾಕೀಯ ಮಾತಾಡೋದು ಕಷ್ಟ. ರಾಜಕೀಯದಲ್ಲಿ ಒಬ್ಬ ರಾಜ ಬೇಕು, ಪ್ರಜಾಕೀಯದಲ್ಲಿ ಪ್ರಜೆಗಳು ಬೇಕು, ಇಷ್ಟೇ. ಅಲ್ಲ ಆ ಒಂದು ಕೆಲಸ ನಂಗೆ ದೇವ್ರು ಕೊಟ್ಟಿದ್ದಾನೆ, ಅದನ್ನ ಮಾಡ್ತಾ ಇದ್ದೀನಿ. ಅವ್ರ ಪರವಾಗಿ ನಾನು ಮಾತಾಡ್ತಿದ್ದೀನಿ. ಹ್ಮ್ ಅಲ್ಲ ನೋಡೋಣ. ಸಿ ಐ ಆಮ್ ಟ್ರೈಯಿಂಗ್ ದಿಸ್. ಏನಿವ್ರೆ ನಾನು ಇದನ್ನ ಟ್ರೈ ಮಾಡ್ತಾ ಇದ್ದೀನಿ, ನೋಡೋಣ. ಸಿ ಪ್ರಯತ್ನ ಪಡದೇ ಇರಬಾರ್ದು. ಒಂದೇನೋ ಆಲೋಚನೆ ಬಂದಾಗ ಅದು ಪ್ರಯತ್ನ ಪಡಬೇಕು. ನೋಡೋಣ ಜನ ಇದನ್ನ ಹೆಂಗ್ ಎತ್ಕೊಂಡು ಹೋಗ್ತಾರೆ ನೋಡೋಣ, ಅಷ್ಟೇ ಗುರುವೆ, ನೋಡೋಣ ಅಂತ. ಯಾಕಂದ್ರೆ ಅಲ್ಲಲ್ಲ ಏನಾಯ್ತು ಗೊತ್ತಾ, ನಾನು ಆಕ್ಟಿವ್ ಆಗಿದ್ದೆ. ಕೊನೆಗೆ ಏನಾಯ್ತು, ನನ್ನ ಅಭಿಪ್ರಾಯಗಳೇ ಪ್ರಜಾಕೀಯದ ಅಭಿಪ್ರಾಯ ತರ ಆಗೋಯ್ತು. ನನಗೆ ಜನ ಮಾತಾಡ್ಲಿ ಅನ್ನೋದು ನನಗೆ ಆಸೆ. ಏನ್ ಹೇಳಿ, ಒಬ್ಬೊಬ್ರು ಜನ ಅವ್ರವ್ರ ಅಭಿಪ್ರಾಯ ಇದೆ ಎಲ್ಲ ಹಂಚ್ಕೊಬೇಕು, ಅವ್ರು ಮಾತಾಡ್ಬೇಕು ಅನ್ನೋ ಆಸೆ. ಅದಕ್ಕೋಸ್ಕರ ನಾ ಸೈಲೆಂಟ್. ಹೌದೌದೌದು ಹೌದು. ಇಲ್ಲ ಇವ್ರೆ, ಈಗ ನೋಡಿ ತುಂಬಾ ಫಾಸ್ಟ್ ಆಗಿ ಓಡುತ್ತಿದ್ದು. ಯಾಕಂದ್ರೆ ಇಷ್ಟ ದಿನ ನಾನೊಂದು ಹೋಲ್ಡ್ ಇಟ್ಕೊಂಡಿದ್ದೆ, ಇವಾಗ ಹೋಲ್ಡ್ ಇಲ್ಲ ಖಂಡಿತ. ನೋಡಿ ಇಲ್ಲೇ ರಾಜನ್ನ ನೀವು ಡಿಸ್ಪ್ರೂವ್ ಮಾಡ್ತಾ ಇದ್ದೀರಾ. ರಾಜ ಹೇಳಿದ್ದಕ್ಕೆ ಈ ಮೋಸ ನಡೀತದೆ. ಪ್ರಜೆಗಳೇ ಅನ್ಕೊಂಡ್ಬಿಟ್ರೆ ಹಾಲೇ ಹಾಕ್ತಾರ ಅವ್ರು. ಕರೆಕ್ಟಾ? ರಾಜ ಹೇಳಿದ್ರೆ ನೀರ್ ಹಾಕ್ಬಿಡ್ತಾನ ಅವನು, ಆದ್ರೆ ಅವನು ಹಾಲೇ ಹಾಕ್ತಾನೆ. ನಿಮ್ಮೇಲೆ ಐ ಆಮ್ ಟೆಲಿಂಗ್ ಯು, ಸಿ ನನ್ನ ಕಡೆ ನನ್ನ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ನಾಳೆ ನಾನು ಎಲೆಕ್ಷನ್ ನಿಂತ್ಕೊಂಡೆ. ಬಟ್ ಎಂಡ್ ಆಫ್ ದಿ ಡೇ ಕೇಳಿ ನೋಡಿ, ಮತ್ತೆ ಅದನ್ನ ಹೇಳ್ಬಿಡಿ. ನೀವ್ ಯಾವಾಗ ಕೇಳ್ತೀನಿ, ನೀವ್ ಯಾವಾಗ ಇದನ್ನ ಮಾಡ್ತೀರಾ, ನೀವ್ ಯಾವಾಗ ಇದನ್ನ 10 ಜನಕ್ಕೆ ಕೇಳ್ತೀರಾ? ಅಲ್ಲ ನಾನು ಮಾದರಿಯಾಗಿ ಹೇಳ್ತಾ ಇದ್ದೀನಲ್ಲ, ಖಂಡಿತ. ಇಲ್ಲ ಕೇಳಿ, ಇದಿದೆಯಲ್ಲ ಇದು ಪರ್ಮನೆಂಟ್ ನಿಮ್ ಫೋನಲ್ಲಿ ಇರುತ್ತೆ. ಎನಿ ಟೈಮ್ ನಿಮ್ ಫೋನಲ್ಲಿ ಇರುತ್ತೆ ಇದು. ನೀವು ಯಾವ ಟೈಮಲ್ಲಿ ಬೇಕಾದ್ರೆ ಇಶ್ಯೂ ರೈಸ್ ಮಾಡ್ಬೋದು, ಯಾವ ಟೈಮಲ್ಲಿ ಬೇಕಾದ್ರೆ ನೀವು ಆಸ್ಪಿರೆಂಟ್ ನ ಕನೆಕ್ಟ್ ಮಾಡ್ಬೋದು. ಕಂಪ್ಲೀಟ್ ಓಪನ್ ಇರುತ್ತೆ. ಓಕೆನಾ? ಹಾ ಹಾ ಅದನ್ನೇ ಮಾಡ್ತಿದ್ದೀರಾ ನೀವು? ಅಲ್ಲಲ್ಲ ಕೇಳಿ, ನೀವು ಒಂದ್ ಹೇಳಿದ್ರಿ ಅದೇ ತರ ನಿರೀಕ್ಷೆ ಮಾಡ್ತೀನಿ ಅಂತ. ಅದೇ ತರ ನಿರೀಕ್ಷೆ ಮಾಡಬೇಡಿ. ಇದು ಆಪ್ ಅಲ್ಲ, ಇದು ಕಾಂಗ್ರೆಸ್ ಅಲ್ಲ, ಬಿಜೆಪಿ ಅಲ್ಲ, ಇದು ಪ್ರಜಾಕೀಯ ನಿಮ್ದಿದು. ನೀವೇ ಲೀಡರು. ಸಿ ನನಗೆ ಒಂದ್ ಅರ್ಥ ಆಗ್ತಿಲ್ಲ, ನೀವು ಲೀಡರ್ ಆಗಿ ಕಿರೀಟ ಹಾಕೊಳ್ಳಿರಿ, ಯಾರು ರೆಡಿ ಇಲ್ಲ. ನಂಗೆ ಅರ್ಥ ಆಗ್ತಿಲ್ಲ ಈ ಲೆವೆಲ್ ನಮ್ಮನ್ನ ಮೆಸ್. ಒಂದ್ ನಿಮಿಷ, ನೀವ್ಯಾರು? ನೀವು ಜನ ಅಲ್ವಾ? ಒಂದ್ ನಿಮಿಷ, ನನ್ನ ಒಂದೇ ಒಂದು ಕ್ವಶನ್ಗೆ ಆನ್ಸರ್ ಮಾಡಿ. ನೀವೇನು? ನೀವೊಬ್ರು ಬದಲಾಗಿ, ಅದು ಬಹಳ ಮುಖ್ಯ. ದಿ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನ್ ಗೊತ್ತಾ, ಇವ್ನ್ ಚೇಂಜ್ ಆಗ್ತಿಲ್ಲ ಅಂತ ನಾನು ಚೇಂಜ್ ಆಗ್ತಿಲ್ಲ.
ನಾನು ಹಂಗೆ ಅನ್ಕೊಂಡ್ಬಿಟ್ಟಿದ್ರೆ ಯಾರು ಚೇಂಜ್ ಆಗಲ್ಲಪ್ಪ ಅಂತ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಹೌದು ಆಗ್ತಾರೆ, ಇಲ್ಲ ಆಗ್ತಾರೆ. ದಯವಿಟ್ಟು ನಾನು ಆ ಕಡೆ ಈ ಕಡೆ ನೋಡಬಾರ್ದು. ಇಟ್ ಈಸ್ ಅಗೇನ್ ಡಿಪೆಂಡೆಂಟ್. ಐ ಆಮ್ ಇಂಡಿಪೆಂಡೆಂಟ್. ಐ ಆಮ್ ನಾಟ್ ಡಿಪೆಂಡಿಂಗ್ ಅಪಾನ್ ಅದರ್ ಸಪೋರ್ಟ್. ನಾನು ಇನ್ನೊಬ್ಬರ ಸಪೋರ್ಟ್ ಇಂದ ನಾನು ಸಪೋರ್ಟ್ ಮಾಡಲ್ಲ. ನಾಳೆ ಒಂದು ದೊಡ್ಡ ರ್ಯಾಲಿ ನೋಡ್ಬಿಟ್ಟು ಲಕ್ಷಾಂತರ ಜನ ನೋಡ್ಬಿಟ್ಟು ಉಪೇಂದ್ರ ಪ್ರಜಾಕಿ ಫುಲ್ ಸಪೋರ್ಟ್ ಇದೆ ಅಂತ ಬರೋದು, ಅದು ನಿಜವಾದ ಸಪೋರ್ಟ್ ಅಲ್ಲ. ವಿಚಾರಗಳನ್ನ ತಿಳ್ಕೊಂಡು ಇದಾಗಬೇಕು ಅಂತ ಪ್ರತಿಯೊಬ್ಬ ಎದ್ದೇಳ್ತಾನಲ್ಲ, ಅದು ನಿಜವಾದ ಬದಲಾವಣೆ. ಇದುವರೆಗೂ ಆ ಬದಲಾವಣೆ ಆಗಿಲ್ಲ. ಗೊತ್ತಾಯ್ತು. ಅದೇ ನಾನು ಸ್ಪೀಡ್ ಇಲ್ಲ ಅಂತಾನೆ ಅವ್ರು ಹೇಳ್ತಾ ಇರೋದು. ನಾನು ಆಕ್ಟಿವ್ ಆಗಿರ್ತೀನಿ ಗುರು. ನೋಡಿ ಈ ಆಕ್ಟಿವ್ ಅಲ್ಲ, ನಾನು ನೋಡಿ ಮತ್ತೆ ಎಷ್ಟು ಡಿಪೆಂಡೆನ್ಸಿ ಇದೆ ನೋಡಿ ನಿಜವಾಗ್ಲು. ನಿಮ್ಗೆ ಆತ್ಮ ಅಂದ್ರೆ ನಿಮ್ಗೆ ಇನ್ನೊಬ್ರು ಬರ್ತಾರೆ ಮಾಡಿ. ಒಬ್ಬ ನಾಯಕ ಬಂದು ಎಲ್ಲ ಬದಲಾವಣೆ ಮಾಡ್ತಾನೆ. ವೆಯ್ಟ್ ಮಾಡಿ ಬರ್ತಾನೆ ಒಬ್ಬ. ನಾನು ಬರ್ತೀನಿ. ನೀವೇನು ಮಾತಾಡ್ಬೇಡಿ, ನಾನು ಬರ್ತೀನಿ. ನಾನು ಬಂದು ನಿಮ್ಗೇನ್ ಬೇಕು ನಿಮ್ಮನ್ನೆಲ್ಲ ನಾನು ಉದ್ಧಾರ ಮಾಡ್ತೀನಿ. ಒಪ್ಕೊಂತೀರಾ? ಬಿಡಿ, ನಾನು ಬರ್ತೀನಿ. ಓಕೆ, ಜೈ ಉಪೇಂದ್ರ ಅನ್ನಿ. ಒಬ್ಬೊಬ್ರು ಕೇಳ್ರು ಅಪ್ಪ. ಅದಕ್ಕೆ 21 ವರ್ಷಕ್ಕೆ ಓಟ್ ಹಾಕಕ್ ಬಿಟ್ಟಿರೋದು. ಕೇಳಿ, ಒಂದೇಳ ನಿಮ್ಗೆ ಇಲ್ಲಿಂದ ಆಚೆ ಹೋಗ್ಬೇಕಾದ್ರೆ ಹೇಳ್ತೀರಾ ಇವನು ಬುದ್ಧಿವಂತ ಅಂತ, ನೀವು ದಡ್ಡ ಇವನು ಅನ್ಕೊಂಡು ಹೋಗ್ತೀರಾ. ಬುದ್ಧಿವಂತ ಆಗಿದ್ರೆ ಇದ್ರಲ್ಲಿ ನಿಂತ್ಕೊಂಡು ಆಗ್ಬೋದಾಗಿತ್ರಿ ಇಷ್ಟೊತ್ತಿಗೆ. ಅವನು ಒಂದು MP ಆಗ್ಬೋದಾಗಿತ್ತು ಅಟ್ಲೀಸ್ಟ್. ದಡ್ಡ ನನಗೆ ನೀವಾಗ್ಬೇಕು, ನೀವು ರಾಜರಾಗಬೇಕು, ನೀವಾಗಬೇಕು. ಬರ್ತಾರೆ ನೋಡಿ. ಈಗೇನು ಹೊಗಳ್ತಾ ಇದಾರೆ ನಿಮ್ಮನ್ನ, ಬಹಳ ಅದ್ಭುತವಾಗಿ ವೋಟ್ ಮಾಡ್ಬಿಟ್ಟಿದ್ದೀರಾ ನೀವು ಅಂತ. ನಾನು ಯಾರನ್ನೂ ಬ್ಲೇಮ್ ಮಾಡಲ್ಲಮ್ಮ. ನೀವು ದುಡ್ಡು ಇಸ್ಕೊಂಡ್ರು ಸಂತೋಷನೇ. ಯಾಕೆ ಗೊತ್ತಾ, ನಿಮ್ಗದು ಅನಿವಾರ್ಯತೆ ಇದೆ, ಅವನಿಗದು ಗೊತ್ತು. ನಿಮ್ಗೆ 5,000 ಕೊಡ್ತಾನೆ, ಅವ್ನು 10,000 ಮಾಡ್ಕೊತಾನೆ. ತಪ್ಪೇನಿದೆ? ಅಡ್ಜಸ್ಟ್ಮೆಂಟ್. ನಿಮ್ಮೆಲ್ಲರ ಒಂದು ಇನ್ವಾಲ್ವ್ಮೆಂಟೇ ರುಚಿ ನನಗೆ. ಆಯ್ತು ಗುರುವೆ, ತಾವು ಆಶೀರ್ವಾದ ಮಾಡಿ. ನೀವೆಲ್ಲ ಸೇರಿ ನನಗೆ ಸಪೋರ್ಟ್ ಮಾಡಿ, ನನಗೊಂದು ಬ್ಯಾನರ್ ಕಟ್ಟಿ 1000 ಜನ ಕರ್ಕೊಂಬನ್ನಿ. ಅಲ್ಲಿ ಒಂದು ಪ್ರೊಸೆಷನ್ ಮಾಡೋಣ. ಕರ್ಕೊಂಬರ್ತೀರಾ? ಎಲ್ಲ ಬರ್ತೀರಾ? ಬ್ಯಾನರ್ ಬೇಡ ಅನ್ಕೊಂಡೆ ನಾ ಬಂದಿದ್ದು. ಈಗ ಬ್ಯಾನರ್ ಫುಲ್ ಲೆಸ್ ಮಾಡಿದ್ದೀನಿ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.